ನಾಳೆ ಮದುವೆ ಎಂದು ಮನೆ ಮುಂದೆ ಹಳೆ ಲವರ್ ಎಂಟ್ರಿ ಕೊಟ್ಟಿದ್ದಾರೆ. 10 ವರ್ಷಗಳಿಂದ ಪ್ರೀತಿಸಿ ಮೋಸ ಮಾಡಿದ್ನ ಯುವಕ ಎಂಬ ಪ್ರಶ್ನೆ ಮೂಡಿದೆ ಈಗ. ಇದೇ ರೀತಿಯಾದಂಥ ಒಂದು ಕೇಸ್ ರಾಯಚೂರಿನಲ್ಲಿ ನಡೆದಿತ್ತು. ಆದ್ರೀಗ ಚಿಕ್ಕಮಗಳೂರಲ್ಲೂ ಸಹಿತ ಅಂಥದ್ದೇ ಒಂದು ಕೇಸ್ ಆಗಿದೆ. ನಾಳೆ ಮದುವೆ ಇಂದು ಮನೆ ಮುಂದೆ ಹಳೆ ಲವರ್ ಎಂಟ್ರಿ ಕೊಟ್ಟಿದ್ದಾಳೆ. 10 ವರ್ಷಗಳಿಂದ ಪ್ರೀತಿಸಿ ಮೋಸ ಮಾಡಿದ್ನ ಈತ ಎಂಬ ಪ್ರಶ್ನೆ ಮೂಡಿದೆ ಈಗ. ಲವರ್ಗೆ ಕೈಕೊಟ್ಟು ಮದುವೆಗೆ ಯುವಕ ಮುಂದಾಗಿದ್ದಂತೆ. ಈ ವೇಳೆ ಯುವತಿ ಸಡನ್ ಆಗಿ ಎಂಟ್ರಿ ಕೊಟ್ಟು ಯುವಕನಿಗೆ ಶಾಕ್ ಕೊಟ್ಟಿದ್ದಾಳೆ. ಹುಡುಗನ ಮನೆ ಮುಂದೆ ಬಂದು ಯುವತಿ ಗಲಾಟೆ ಮಾಡಿದ್ದಾಳೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿ ಘಟನೆಯಾಗಿರುವಂಥದ್ದು. ಯುವತಿಯಿಂದ 4.5 ಲಕ್ಷ ಪಡೆದುಕೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಸನ ಜಿಲ್ಲೆ ಬೇಲೂರು ಮೂಲದ ಯುವತಿಯಿಂದ ಗಲಾಟೆ ಮಾಡಿರುವಂಥದ್ದು. ಡಿವೋರ್ಸ್ ಆಗಿರೋದನ್ನು ಮುಚ್ಚಿಟ್ಟು ಪ್ರೀತಿಸಿದ್ದ ಎಂಬ ಆರೋಪ ವ್ಯಕ್ತವಾಗ್ತಾ ಇದೆ ಈಗ ಹುಡುಗನ ಮೇಲೆ. ನಾಳೆ ಬೇರೆ ಹುಡುಗಿ ಜೊತೆಗೆ ಮದುವೆಗೆ ಸಜ್ಜಾಗಿದ್ದ ಈ ಯುವಕ ಈಗ ಸಡನ್ ಆಗಿ ಆ ಯುವತಿ ಬಂದು ಶಾಕ್ ಕೊಟ್ಟಿದ್ದಾಳೆ ಯುವಕನಿಗೆ. ನನಗೆ ನ್ಯಾಯ ಬೇಕು ಅಂತ ಯುವಕನ ಮನೆ ಮುಂದೆ ಹೋರಾಟ ನಡೆಸಿದ್ದಾಳೆ. ಮೇಡಮ್ ಬನ್ನಿ, ಜೀವನ ಹೋಗುತ್ತೆ. ಸರ್ ಮೇಡಮ್ ಇವೆಲ್ಲ ಸಪೋರ್ಟ್ ಮಾಡಿದ ನಂಗೆ ಮೀಡಿಯಾ ನನಗೆ ನ್ಯಾಯ ಕೊಡಿಸಿಲ್ಲ, ರೆಸ್ಪಾನ್ಸ್ ಮಾಡಿದ್ರು. ಅದಲ್ವಾ ಒಂದು ಸಿಟಿಸನ್ಶಿಪ್ ಅಲ್ಲಿ ಒಬ್ರಿಗೆ ನ್ಯಾಯ ಕೊಡ್ಬೇಕು ಅನ್ನೋದು. ಅಲ್ಲ ನಾವು ನ್ಯಾಯ ಕೊಡ್ತಿದೀವಲ್ಲ, ಬನ್ನಿ ಮೇಡಮ್. ನಾಳೆ ಮದುವೆ ಆಗುತ್ತಲ್ಲ, ಎಲ್ಲಿ ನ್ಯಾಯ? ಅದನ್ನೇ ಅಲ್ಲಿ ಬಾರಮ್ಮ ಹೇಳ್ರಿ, ಬನ್ನಿ. ಅದೇನಾಗಿದೆ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟಿಲ್ವ ಮೇಡಮ್ ನಾನು? ಅದಕ್ಕೆ ಅಮ್ಮ ಅಲ್ಲಿ ಬನ್ನಿ, ಅಲ್ಲಿ ಏನಿದೆ ಅದನ್ನ ಮಾತಾಡೋಣ ಬನ್ನಿ. ಏನಿದೆ ನೀವು ಮಾಡ್ಕೊಂಡು ಸಂತೋಷ, ನಿಮಗೆ ಸಿಗಬೇಕು ಅಂತಿದ್ದು ಸಿಕ್ಕೇ ಸಿಗುತ್ತೆ ಅಲ್ವಾ? ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ಕೊಡ್ತೀರಾ? ಇದೆ ಸರ್, ಪ್ರೂಫ್ ಇದೆ ಮೇಡಮ್. ಈಗ ನಾನು ಹೋಗ್ತೀನಿ, ಬಟ್ ಈಗ ನಾಳೆ ಮದುವೆ ಆಯ್ತು ನನಗೆ ಅನ್ಯಾಯ ಆಗುತ್ತಲ್ಲ ಸರ್. ಈಗ ನಮ್ಮ ಲೈಫ್ ಹಾಳಾಗ್ಬೋದಾ ಸರ್? ಒಬ್ಳು ಹೆಣ್ಮಕ್ಳು, ಅವ್ರಿಗೆ ಒಬ್ಳು ಹೆಣ್ಮಕ್ಳಿಲ್ಲ ಸರ್. ಈಗ ನಾನು ಕೊಡ್ತೀನಿ ಅದನ್ನ. ಬರ್ರಿ ಸರ್. ಸರ್ ಇವಾಗ ನನಗೆ ಆಗಿರೋ ಅನ್ಯಾಯ ಮಾಡಿ ಮೇಡಮ್ ಅಲ್ಲಿ ಅದೇನಿದೆ ಸ್ಟೇ ಕಾಪಿ ಕೊಡ್ತೀನಿ. ಮೀಡಿಯಾದ ಮೇಲೂ ಈಗ ಡಿಫಾಮೇಷನ್ ಹಾಕೋಕ್ಕೆ ಆನ್ಲೈನ್ ಇದಾಗಿದೆ. ಸುಮ್ಮನೆ ತಕೊಂಬೇಡಿ, ಅವ್ರು ಹೇಳ್ತಾರೆ ಅಂತ ಪ್ರಯತ್ನ ಇಲ್ಲ ಸರ್. ಡಿಫಾಮೇಷನ್ ಆಗ್ತಾ ಚಾನಲ್ ಮೇಲೆ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮೇಲೆ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮೇಲೆ ಸ್ಟೇ ಇದೆಯಾ? ಚಾನಲ್ ಮೇಡಮ್ ನೀವು ನನ್ನ ಹತ್ರ ಕನ್ವಿನ್ಸ್ ಮಾಡ್ತಾ ಇದ್ದೀರಾ?